ಡಿ ಕೆ ಶಿವಕುಮಾರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್, ಪವರ್ ಶೇರಿಂಗ್ ವಿಚಾರ ನಮ್ಮ 5-6 ಜನರ ನಡುವೆ ನಡೆದಿರ್ತಕ್ಕಂಥ ನೋಡಿ. ಇದು ನಾನು ಅವತ್ತಿಂದ ಹೇಳ್ತಾ ಇದ್ದೀನ ಇವರೇ, ನಾನು ಹೇಳೋದು ನೀವು ಕೇಳೋದಿಲ್ಲ. ನಾನು ಏನು ಮಾಡಲಿ? ಇದ್ದವ್ರು 3-4 ಜನ ಚರ್ಚೆ ಮಾಡಿದ್ದಾರೆ. ಅದೇನು ಚರ್ಚೆ ಮಾಡಿದ್ದಾರೆ ಅಂತ ಅವ್ರಿಗೆ ಗೊತ್ತಿದೆ. ಏನು ತೀರ್ಮಾನ ತೊಗೊಂಡ್ರು ವರಿಷ್ಠರು ತಗೋತಾರೆ. ದಟ್ ಈಸ್ ವೆರಿ ಕ್ಲಿಯರ್ ಅಲ್ಲ. ಈಗ ಯಾರಾದರೂ ಒಬ್ಬರ ಮೇಲೆ ಇಲ್ಲ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತ ಹೇಳಿದಾರ? ಎಲ್ಲರೂ ಕೂಡ ಹೈಕಮಾಂಡಿಗೆ ಬಿಟ್ಟಿದ್ದಾರೆ. ಬಟ್ ನಿಮ್ಮ ಪಕ್ಷದ ನಾಯಕರು ಹೇಳ್ತಾ ಇರೋದು ಸರ್, ಇದೆಲ್ಲ ಕ್ಲಿಯರ್ ಆಗಲಿ, ಆದಷ್ಟು ಬೇಗ ಕ್ಲಿಯರ್ ಆಗಲಿ ಅಂತಾನೆ. ಅದೇ ವಾಟ್ ಎವರ್ ಇಟ್ ಈಸ್, ಕ್ಲಿಯರ್ ಎಲ್ಲ ಆಗಬೇಕು. ವರಿಷ್ಠರ ಅಂಗಳದಲ್ಲಿ ಆಗಬೇಕು, ಮಾಧ್ಯಮದಲ್ಲ. ನಾವು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ಕ್ಲಿಯರ್ ಮಾಡೋಕ್ಕಾಗ್ತದ? ಅದೇ ನಮ್ಮ ಶಾಸ್ತ್ರಕ್ಕೆ ನಾನು ಹೇಳ್ತಾ ಇರೋದು, ನನ್ನ ಬಗ್ಗೆನೇ ಹೇಳ್ತಾ ಇರೋದು. ನಾನು ಬಂದು ಪ್ರೈಮ್ ಟೈಮ್ನಲ್ಲಿ ಕೂತ್ಕೊಂಡು ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರೆ ಅದು ಏನು, ಅದು ವ್ಯರ್ಥ. ಸಹಜ ಸರ್. ಈ ಸಂದರ್ಭದಲ್ಲಿ ತಾವು ಹೋಗಿದ್ದೀರಿ, ತಾವು ಹಿರಿಯ ಸಚಿವರಿದ್ದೀರಿ ಸರ್. ಇಂಥ ಸಂದರ್ಭದಲ್ಲಿ ನಿಮ್ಮ ಹತ್ರ ಮಾತಾಡದೇ ಇರುತ್ತೆ ಸರ್. ಅಂದ್ರೆ ಅಟ್ಲೀಸ್ಟ್ ಒಂದು ಕಟ್ಟಿಸೋ ಮಾತುಗಳು ಇರ್ತಾವಲ್ಲ ರಾಜ್ಯ ರಾಜಕಾರಣದ. ನೋಡಿ, ಇದ್ರೂ ಇರ್ಬೋದು, ಇರದೇ ಇರ್ಬೋದು ಅಲ್ವಾ? ಇದೆ ಅಂತಾನೆ ಯಾಕೆ ಭಾವಿಸ್ಬೇಕು? ಆಮೇಲೆ ಒಂದು ವೇಳೆ ಇದ್ರೂ ಕೂಡ ಅದು ಈ ಬ್ರಾಡ್ಕಾಸ್ಟ್ ಮಾಡೋದೇನಿದೆ ಅದರಲ್ಲಿ? ತಾವು ಮಾತಾಡಿದ್ರೆ ಹೊರಗಡೆ ಹೇಳುವಂಥದ್ದು ಏನೂ ಇಲ್ಲ. ನೋಡಿ, ಆಗಲೇ AICC ಅಧ್ಯಕ್ಷರು ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ತೀರ್ಮಾನ ತಗೊತೀನಿ ಅಂತ. CM ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡಿಗೆ ನಾವು ಬಿಟ್ಟಿದ್ದೇವೆ ಅಂತ. DCM ಅವರು, ನಾನು ಶಿಸ್ತಿನ ಸಿಪಾಯಿ ಇದ್ದೀನಿ, ಕಾರ್ಯಕರ್ತರೆಲ್ಲರೂ ಸೇರಿ ನಮ್ಮ ಸರ್ಕಾರ ತಂದಿದೆ, ಏನಿದ್ರು ಹೈಕಮಾಂಡ್ ನಿರ್ಣಯ ಅಂತಲೇ ಹೇಳಿರೋದು. ಸೊ ಇದರಲ್ಲಿ ಗೊಂದಲ ಏನಿದೆ? ಎವ್ರಿಬಡಿ ಹ್ಯಾಸ್ ಲೆಫ್ಟ್ ಇಟ್ ಟು ದ ಹೈಕಮಾಂಡ್. 29ಕ್ಕೆ ಬಹುತೇಕ ಮಾತುಕತೆ ಒಂದು ಮೀಟಿಂಗ್ ಫಿಕ್ಸ್ ಆದಂಗೆ ಕಾಣಿಸ್ತಾ ಇದೆ ಸರ್. ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. 29, 30 ಈ ಡೇಟ್ಗಳು ಎಲ್ಲಿಂದ ಸಿಗುತ್ತೆ ತಮಗೆ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಈ ಬೆಳವಣಿಗೆಗಳ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ CM ಮಾಡಬೇಕು, ಅವ್ರು ಮಾಡಿದ್ರೆ ಸಮರ್ಥರಿದ್ದಾರೆ ಅನ್ನೋ ಮಾತನ್ನ ಹಿರಿಯ ಸಚಿವರು ಮಾತಾಡ್ತಿದ್ದಾರೆ. ನೋಡಿ ಇವರೇ, ಇಲ್ಲಿ ಚುನಾವಣೆ ನಡೆದಾಗೆಲ್ಲ ಅವ್ರು ಮುಖ್ಯಮಂತ್ರಿ ರೇಸ್ನಲ್ಲಿ ಇರ್ತಾರೆ, ಮೇಲ್ಗಡೆ ಪಾರ್ಲಿಮೆಂಟ್ ನಡೆದಾಗೆಲ್ಲ ಪ್ರಧಾನಮಂತ್ರಿ ರೇಸ್ನಲ್ಲಿ ಇರ್ತಾರೆ. ಅವೆಲ್ಲ ನೋಡಿ ಇವಾಗ ಅಪ್ರಸ್ತುತ ಚರ್ಚೆಗಳು. ಮಾನ್ಯ ಖರ್ಗೆ ಸಾಹೇಬರು ಕೂಡ ಹಿಂದೆನೇ ಹೇಳಿದ್ದಾರೆ ಇದ್ರ ಬಗ್ಗೆ ಎಲ್ಲ. ಅದ್ರ ಬಗ್ಗೆ ಹೆಚ್ಚೇನು ಪ್ರಸ್ತಾವನೆ ಮಾಡಿ ಅದು ಉದ್ದಗಿಳಿಯೋದು ಅವಶ್ಯಕತೆ ಇಲ್ಲ. ಇಲ್ಲ, ಎಲ್ಲ ಸಮುದಾಯದ ಜನರು ಕೂಡ ಅವರ ನಾಯಕರಲ್ಲಿ ಕೇಳೋದ್ರಲ್ಲಿ ತಪ್ಪಿಲ್ಲ. ದರ್ ಇಸ್ ನಥಿಂಗ್ ರಾಂಗ್ ಅಲ್ಲ. ಈಗ ಹಿಂದುಳಿದ ವರ್ಗದವ್ರು ಕೇಳ್ತಾರೆ, ಮೇಲ್ವರ್ಗದವ್ರು ಕೇಳ್ತಾರೆ, ಅಲ್ಪಸಂಖ್ಯಾತರು ಕೇಳ್ತಾರೆ, ದಲಿತರು ಕೇಳ್ತಾರೆ. ದರ್ ಇಸ್ ನಥಿಂಗ್ ರಾಂಗ್. ಬಟ್ ಎಲ್ಲದಕ್ಕೂ ಸಮಯ ಸಂದರ್ಭ ಎಲ್ಲ ಇರ್ತದೆ. ಸೀನಿಯಾರಿಟಿ ತಗೊಂಡ್ರೆ KPCC ಅಧ್ಯಕ್ಷನಾಗಿ ನಾನು 8 ವರ್ಷ ಇದ್ದೆ, ನಾನು ಕೂಡ ರೇಸ್ನಲ್ಲಿ ಇದ್ದೀನಿ, ನಾನು ಕೂಡ ಆಕಾಂಕ್ಷಿ ಅನ್ನೋದು ಮಾತಾಡಿ. ನೋಡಿ, ಹಿಂದೆ DCM ಆಗಿ ಇದ್ದವರು ಅವರು. ನೀವು ಹೇಳ್ದಂಗೆ 8-10 ವರ್ಷ ಅವ್ರದ್ದು ಕೂಡ ಸೇವೆ PCC ಆಗಿ ಸುದೀರ್ಘ ಕಾಲ ಇದ್ದಾರೆ. ಬಹುಶಃ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ದೀರ್ಘಕಾಲ ಅವರು ಅಧ್ಯಕ್ಷರಾದವರು. ಸೊ ಅರ್ಹತೆ ಭಾಳಷ್ಟು ಜನರಿಗಿದೆ ನಮ್ಮ ಪಕ್ಷದಲ್ಲಿ. ದ ಡೆಪ್ತ್ ಇನ್ ಲೀಡರ್ಶಿಪ್ ಇನ್ ಕಾಂಗ್ರೆಸ್ ಇಸ್ ಇಮೆನ್ಸ್. ವಾಟ್ ಎವರ್ ಇಟ್ ಈಸ್, ಅವ್ರವ್ರ ಅಭಿಮಾನ ರೀ, ಏನು ಮಾಡೋಕ್ಕಾಗುತ್ತೆ?